ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ಕೈಕಾಲು ಜೋಮು ಹಿಡಿಯೋದು, ಕೀಲುಗಳಲ್ಲಿ ನೋವು, ಕಾಲು ಸೆಳೆತ, ನೋವು, ಒಂದ ಎರಡ ಹೀಗೆ ಹಲವಾರು ಸಮಸ್ಯೆ. ಇದಕ್ಕೆ ಪ್ರತಿದಿನ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳುವವರೇ ಹೆಚ್ಚು. ಈ ಎಲ್ಲ ಸಮಸ್ಯೆಗೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂಥ ಒಂದು ಉತ್ತಮ ಪರಿಹಾರನ ತಿಳಿಸ್ಕೊಡ್ತೀನಿ. ಅದೇ ಹೈಡ್ರೋಥೆರಪಿ. ಇದರಿಂದ ದೇಹದ ನರಗಳು ತೆರೆದುಕೊಳ್ಳುತ್ತದೆ, ರಕ್ತ ಪರಿಚಲನೆ ಚೆನ್ನಾಗಿ ಆಗಿ ನೋವು ಕಡಿಮೆ ಆಗುತ್ತದೆ. ಕೈಕಾಲು ಜೋಮು ಹಿಡಿಯುವಂತಹ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ನೋವು ಅನ್ನುವರು ಓಡ್ತಾರೆ. ಬನ್ನಿ, ಹಾಗಾದರೆ ಏನು ಮಾಡಬೇಕು ಅಂತ ನೋಡ್ಕೊಂಬರೋಣ. ಒಂದು ಬಕೆಟ್ ಅಥವಾ ಅಗಲವಾದ ಟಬ್ಬನ್ನು ತಗೊಳ್ಳಿ. ಇದಕ್ಕೆ ನೀರನ್ನು ಹಾಕಿ, ಬಿಸಿ ನೀರು ಹಾಕಬೇಕು. ನೀರು ಜಾಸ್ತಿ ಬಿಸಿಗೂ ಇರಬಾರ್ದು, ಜಾಸ್ತಿ ತಣ್ಣಗೂ ಇರಬಾರ್ದು. ನಿಮಗೆ ಕಾಲು ಇಡೋದಕ್ಕೆ ಆಗಬೇಕು, ಅಷ್ಟಿದ್ರೆ ಸಾಕು. ಇದಕ್ಕೆ ಕರ್ಪೂರನ ಹಾಕಬೇಕು. ಕರ್ಪೂರದಲ್ಲಿ ನೋವು ಶಮನ ಮಾಡುವಂತಹ ಶಕ್ತಿ ಇದೆ. ಇದು ನರಗಳನ್ನು ತೆರೆದುಕೊಳ್ಳುವಂತೆ ಮಾಡುತ್ತದೆ. ಆದ್ದರಿಂದ 2 ಕರ್ಪೂರನ ಚೆನ್ನಾಗಿ ಪುಡಿ ಮಾಡಿ ನೀರಿಗೆ ಆ್ಯಡ್ ಮಾಡಿ. ನಂತರ ಇದಕ್ಕೆ ಪುಡಿ ಉಪ್ಪನ್ನ ಸೇರಿಸ್ಬೇಕು. ಪುಡಿ ಉಪ್ಪಾದರೂ ಆಗುತ್ತೆ, ಕಲ್ಲುಪ್ಪಾದರೂ ಆಗುತ್ತೆ, ಯಾವುದಾದ್ರೂ ಪರವಾಗಿಲ್ಲ. ಉಪ್ಪನ್ನು ಸೇರಿಸಿ. ನಾನಿಲ್ಲಿ 1 ಚಮಚ ಉಪ್ಪನ್ನು ಸೇರಿಸಿದ್ದೀನಿ. ಉಪ್ಪು ನಿಮ್ಮ ಪಾದಗಳಿಗೆ ಆರಾಮವನ್ನು ಒದಗಿಸುತ್ತದೆ, ಹಾಗೆ ನೋವನ್ನು ಕಡಿಮೆ ಮಾಡುತ್ತದೆ. ಕೊನೆಯದಾಗಿ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳಿ. ಇದು ಚರ್ಮದ ರಂಧ್ರವನ್ನು ತೆರೆದುಕೊಳ್ಳುವಂತೆ ಮಾಡುತ್ತದೆ. ಇದರಿಂದ ಔಷಧಿ ನರಗಳನ್ನು ತಲುಪುತ್ತದೆ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಕಾಲನ್ನು ಹಾಕಿ. ಈ ನೀರಲ್ಲಿ ನಿಮ್ಮ ಕಾಲನ್ನು ಹಾಕಿ 15 ನಿಮಿಷ ಹಾಗೆ ಬಿಡಿ. ಇದರಿಂದ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತದೆ, ನರಗಳು ತೆರೆದುಕೊಳ್ಳುತ್ತದೆ. ಇದರಿಂದ ತುಂಬಾ ಆರಾಮ ದೊರೆಯುತ್ತದೆ, ನೋವು ಕಡಿಮೆಯಾಗುತ್ತದೆ. ಇಷ್ಟು ಮಾಡಿದ ನಂತರ ನೀವು ರಾತ್ರಿ ಮಲಗುವ ಮೊದಲು ಎಳ್ಳೆಣ್ಣೆಯಿಂದ ಪಾದಗಳಿಗೆ ಮಸಾಜ್ ಮಾಡಿ. ಹೀಗೆ ಮಾಡುವುದರಿಂದ ಬೇಗನೆ ನೋವಿನಿಂದ ನಿಮಗೆ ಆರಾಮ ದೊರೆಯುತ್ತದೆ. ಕೆಲವರಿಗೆ ತೀರಾ ವಿಪರೀತವಾಗಿ ನೋವಿರುತ್ತಲ್ಲ, ಇಂತಹ ಸಮಸ್ಯೆ ಇರುವವರು ರಾತ್ರಿ ತಪ್ಪದೆ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿ. ಇನ್ನು ಈ ರೀತಿ ನಾವು ಪ್ರತಿದಿನ ಮಾಡೋದ್ರಿಂದ ನೋವು ಕಡಿಮೆಯಾಗುತ್ತದೆ. ಕಾಲುಗಳಲ್ಲಿ ಜೋಮ್ ಹಿಡಿಯುವಂಥ ಸಮಸ್ಯೆ ಇರುತ್ತಲ್ಲ, ಅದು ಕಡಿಮೆಯಾಗುತ್ತದೆ. ಪಾದಗಳಲ್ಲಿ ಉರಿ ಇದ್ದರೆ ಅದು ಕೂಡ ಕಡಿಮೆಯಾಗುತ್ತದೆ. ಊತ ಇರುತ್ತೆ ಕೆಲವರಿಗೆ ಕಾಲಲ್ಲಿ, ಆ ಊತ ಕೂಡ ಇಳಿಯುತ್ತೆ, ಊತ ಕಡಿಮೆಯಾಗುತ್ತೆ. ಹಾಗೆ ಇದು ಮೆದುಳನ್ನು ಶಾಂತಗೊಳಿಸುತ್ತದೆ, ಒಳ್ಳೆಯ ನಿದ್ರೆ ಬರುತ್ತೆ. ಹೀಗೆ ಮಾಡ್ತಾ ಬರೋದ್ರಿಂದ ನಿಮಗೆ ತುಂಬಾ ಆರಾಮ ದೊರೆಯುತ್ತದೆ. ಈ ಥೆರಪಿಯನ್ನು ನೀವು ಪ್ರತಿದಿನ ಕನಿಷ್ಠ 7ರಿಂದ 10 ದಿನದವರೆಗೆ ಮಾಡಿ. ಖಂಡಿತ ನಿಮ್ಮ ಸಮಸ್ಯೆ ಕಡಿಮೆಯಾಗುತ್ತೆ. ಇನ್ನು ಕಡಿಮೆ ಆದ ನಂತರ ವಾರದಲ್ಲಿ 2 ಬಾರಿ ಮಾಡಿದ್ರೆ ಸಾಕು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.